ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂಗಾರ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ತುಂಬ ದಿನಗಳ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀವಿ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬಂಗಾರ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆಯೇ ಅಮ್ಮರದು ಸ್ವಲ್ಪ ಕಿವಿ ಓಲೆದು ಸ್ವಲ್ಪ ಮುತ್ತು ಚೇಂಜ್ ಮಾಡಿಸ್ಬೇಕಿತ್ತು. ಹಾಗೆ ನಮ್ಮ ಸಿಸ್ಟರು ಮೂಗು ಸುಚ್ಚಿಸ್ಕೋಬೇಕಿತ್ತು. ಮುಂಚೆ ಯಾವಾಗಲೂ ಸುಚ್ಚಿಸ್ಕೊಂಡಿದ್ರಂತೆ, ಅದು ಯಾಕೋ ಸರಿಯಾಗಿಲ್ಲ ಅಂತ ಚೇಂಜ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದು. ಸೊ ಹಾಗೆ ಇದು ಕೆಲಸ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಪರ್ಚೇಸ್ ಮಾಡಬೇಕು ಬಂಗಾರ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅಮ್ಮರದ್ದು ಕೆಲಸ ಬೇರೆ, ನನ್ನವೆಲ್ಲ ಇನ್ನೂ ಸ್ವಲ್ಪ ಏನೇನೋ ಕೆಲಸ ಇತ್ತು. ಅದ್ರ ಜೊತೆಗೆ ಇದು ನೋಡೋಣ ಅಂದ್ಕೊಂಡು ಬಂದೆ ಅಷ್ಟೇ, ಸುಮ್ಮನೆ ನೋಡೋಣ ಅಂತಂದು. ಯಾಕೆಂದರೆ ಬಂಗಾರ ರೇಟು ತುಂಬ ಇದೆ, ಇವಾಗ ಎಲ್ಲಿ ತೊಗೊಳಕ್ಕಾಗುತ್ತೆ ಅಂತಂದು. ಬಟ್ ರಿಯಾಲಿಟಿ ಏನಂದರೆ ಬಂಗಾರ ಎಷ್ಟು ರೇಟ್ ಇದೆ, ಬಟ್ ಅಂಗಡಿಗಳಿಗೆ ಹೋದರೆ ಶಾಪಲ್ಲೂ ಅಷ್ಟೇ ಜನ ಇರುತ್ತೆ ನೋಡಿರಿ, ಅಷ್ಟೇ ರಶ್ ಇರುತ್ತೆ. ಬಂಗಾರ ರೇಟ್ ಆಗಿದೆ ಅಂದರೆ ಯಾರು ತೊಗೊಳಲ್ಲ ಅದಿಲ್ಲ ಅನ್ನೋದು ಮಾತೇ ಇಲ್ಲ. ಅಷ್ಟೇ ಜನ ಇರುತ್ತೆ, ಅಷ್ಟೇ ಪರ್ಚೇಸ್ ಮಾಡ್ತಾನೇ ಇರ್ತಾರೆ. ನಾನು ಸೆಲೆಕ್ಟ್ ಮಾಡಿದ್ದಂಥ ಇದು ಗೋಲ್ಡು ಅಂದರೆ ಜುಮ್ಕಿ ನೋಡಿ, ಇದು ತುಂಬ ತೆಗ್ಸಿ ಲಾಸ್ಟಿಗೆ ಇದನ್ನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದು. ಬಂಗಾರಕ್ಕೆ ದುಡ್ಡು ಹಾಕಿದರೆ ಲಾಸ್ ಏನಿಲ್ಲ ಅಂತ ಹೇಳ್ತಾರೆ. ಅದು ಕರೆಕ್ಟೇ ಅಲ್ವಾ? ಯಾಕೆಂದರೆ ಅದು ಒಂದು ರೀತಿ ಸೇವಿಂಗ್ಸು, ಫ್ಯೂಚರಲ್ಲಿ ಏನಕ್ಕಾದರೂ ನಮಗೆ ಒಂದು ರೀತಿ ಅದು ಪ್ರಾಫಿಟ್ ಇದೆ, ಲಾಸ್ ಏನಿಲ್ಲ. ಸೊ ಹಂಗಾಗಿ ಯಾಕೋ ತುಂಬ ಇಷ್ಟ ಆಯಿತು ತೊಗೊಳ್ಳೋಣ ಅಂದ್ಕೊಂಡು. ಬಟ್ ತೊಗೋಬೇಕು ಅನ್ನೋದೊಂದು ಇತ್ತು, ಆದರೆ ಇವಾಗಿಲ್ಲ, ಸ್ವಲ್ಪ ತಿಂಗಳುಗಳು ಆದಮೇಲೆ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಬೇರೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಯಾಕೋ ನೋಡೋಣ ಅಂತ ಅನ್ನಿಸ್ತು. ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು ಇದು. ಸೊ ಅಂದರೆ ಇದು 1 ತೊಲ 300 ml ಏನೋ ಇದೆ, ಅಂದರೆ 10 ಗ್ರಾಮು 300 ml ಏನೋ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡಿದ್ರಂತೂ ಸಖತ್ತಾಗಿದೆ. ಇದು ಫೋಟೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ನೋಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸೆಟ್ಟು ಅಂದರೆ ಒಂದು ರೀತಿ ಸೇವಿಂಗ್ಸು. ಸೊ ನಂಗೆ ತುಂಬ ಇಷ್ಟ ಆಯಿತು ಗೋಲ್ಡು, ಹಾಗಾಗಿ ತೊಗೊಂಡೆ. ಅಮ್ಮರು ಎಲ್ಲರೂ ಇಷ್ಟಪಟ್ಟರು, ಜುಮ್ಕಿ ಚೆನ್ನಾಗಿದೆ ಅಂತಂದು. ಸೊ ಯಾವುದೋ ಕೆಲಸಕ್ಕೆ ಹೋಗಿ ಅನ್ಎಕ್ಸ್ಪೆಕ್ಟೆಡಾಗಿ ಇದನ್ನು ಪರ್ಚೇಸ್ ಮಾಡಿದ್ದಾಯಿತು. ಕೊನೆಗೆ ಎಲ್ಲ ತೊಗೊಂಡು ಎಲ್ಲ ಕೆಲಸ ಆದಮೇಲೆ ಹೊಟ್ಟೆಗಡೆ ಹಸಿವು ಕರಿತಾ ಇತ್ತು. ಸೊ ಹಾಗಾಗಿ ಏನಾದ್ರು ತಿನ್ನೋಣ ಅಂತ ಹೋದ್ವಿ. ಅದರಲ್ಲೂ ನನ್ನ ಮಗನಿಗೆ ಗೋಬಿ, ಪಾನಿಪುರಿ, ಮಸಾಲ, ಐಸ್ ಕ್ರೀಮು, ಜ್ಯೂಸು ಇದಂತೂ, ಅದರಲ್ಲಿ ಗೋಬಿ ತುಂಬ ಇಷ್ಟಪಡ್ತಾನೆ. ತಿನ್ನೋದೆಲ್ಲ ಸ್ವಲ್ಪನೇ ಆದರೂ ತಿನ್ನಬೇಕು ಅದನ್ನು ಕೊಡಿಸು ಇದನ್ನು ಕೊಡ್ಸಮ್ಮ ಅಂತಂದು. ಸೊ ಹಾಗಾಗಿ ತಿನ್ಕೊಳ್ಳೋಣ ಅಂತ ಹೋದ್ವಿ. ಅಂದರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು, ಮೋಡ ಆಗಿತ್ತು. ಅವಾಗ ಸಂಜೆ ಸ್ನ್ಯಾಕ್ಸ್ ತಿನ್ನೋಕ್ಕೊಂಥರ ಚೆನ್ನಾಗಿರುತ್ತಲ್ಲ ಅಂತ ಹೋದ್ವಿ. ಸೊ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತಿನ್ಕೊಂಡು ಬಂದ್ವಿ. ನನ್ನ ಮಗನಿಗಂತೂ ಸಿಕ್ಕಾಬಟ್ಟೆ ಇಷ್ಟ. ಅವನಿಗೆ ನಾವೇನು ಪರ್ಚೇಸ್ ಮಾಡ್ತಿದ್ವಿ ಗೋಲ್ಡು, ಅವನು ಅದೇನೋ ನೋಡೋಂಗೇ ಇಲ್ಲ. ಅಮ್ಮ ನನಗೆ ಜ್ಯೂಸ್ ಕೊಡಿಸು ಅಂತ ಬರೀ ಅವ್ನು ಜ್ಯೂಸಿಂದ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಫುಲ್ಲು ಬಿಸಿಲು ಬೇರೆ, ಸಿಕ್ಕಾಬಟ್ಟೆ ಬಿಸಿಲು. ನಾವು ಬಂದಿದ್ದು ಸ್ವಲ್ಪ ಬಿಸಿಲು ಎಲ್ಲ ಇಳಿಸ್ಕೊಂಡು, ಅಂದರೆ ಹತ್ತತ್ರ ಒಂದು 4 ಗಂಟೆ ಹಂಗೆ ಮನೆಗೆ ಬಿಟ್ವಿ. ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ, ಏನು ಕೆಲಸಗಳಾಗಲ್ಲ, ತುಂಬ ಸುಸ್ತಾಗಿಬಿಡುತ್ತೆ ಅಂತಂದು. ಸೊ ನಾವು ಮನೆ ಬಿಟ್ಟಾಗಲೇ ಸಂಜೆ ಆಗ್ತಾ ಬರ್ತಿತ್ತು. ಆವಾಗ ಇನ್ನೇನು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಆದರೆ ಅವ್ನು ನೋಡಿದರೆ ನನ್ನ ಮಗ ನನಗೆ ಗೋಬಿನೇ ಬೇಕು ಅಂತಂದ, ಪಾನಿಪುರಿ ಬೇಕು, ಮಸಾಲ ಬೇಕು ಅಂತಂದು. ಹಂಗಾಗಿ ಎಲ್ಲರೂ ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ಬಂದು ಕೊನೆಗೆ ಅವನಿಗೆ ಐಸ್ ಕ್ರೀಮ್ ಬೇಕು. ಫಸ್ಟ್ ಅವ್ನಿಗೆ ಎಲ್ಲದನ್ನೂ ಬಿಟ್ಟರು ಐಸ್ ಕ್ರೀಮ್ ಮಾತ್ರ ಬಿಡೋಲ್ಲ. ಎಷ್ಟಾದರೂ ಕೊಡ್ರಿ, ಹೊಟ್ಟೆ ತುಂಬ ಬರೀ ಊಟ ಇಲ್ಲ ಅಂದರೂ ಐಸ್ ಕ್ರೀಮೇ ತಿನ್ಕೊಂಡಿರ್ತಾನೆ. ಅವನು ಫೇವ್ರೇಟ್ ಅಂದರೆ ಐಸ್ ಕ್ರೀಮ್. ಅದು ಇದು ಎಲ್ಲ ತಿನ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗಕ್ಕೆ ಬಂತು. ಯಾಕೆಂದರೆ ಅಲ್ಲಿ ನಮಗೆ ಕೊಟ್ಟಿದ್ದೇ ಸ್ವಲ್ಪ ಲೈಟು. ಯಾಕೆ ನಾವು ಒಂದೊಂದೇ ಆರ್ಡ್ರ್ ಮಾಡೋ ಅಷ್ಟೊತ್ತಿಗೆ ಅವರು ಮತ್ತೆ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಬರೋ ಅಷ್ಟೊತ್ತಿಗೆ ಹತ್ತತ್ರ 1 ಗಂಟೆ 1.5 ಗಂಟೆ ಆಗೋಯ್ತು ಅಲ್ಲೇ. ಅಷ್ಟು ಲೇಟ್ ಆಯಿತು. ಯಾಕೆಂದ್ರೆ ಅಲ್ಲಿ ಗೊತ್ತಿರೋರು ಅವ್ರದ್ದು ಅಂಗಡಿ ಬೇರೆ, ನಾವು ಜೋರು ಮಾಡೋಂಗೇ ಇಲ್ಲ, ಅಷ್ಟು ಪರಿಚಯ ಇರೋರು. ಸೊ ಹಾಗಾಗಿ ವೆಯ್ಟ್ ಮಾಡಲೇಬೇಕಾಯ್ತು. ಸೊ ತುಂಬ ಜನ ಕಸ್ಟಮರ್ಸ್ ಬೇರೆ ಇದ್ದರು ಅವರಿಗೆ. ಹಾಗಾಗಿ ಅವರು ತುಂಬ ಗೊತ್ತಿರೋದ್ರಿಂದ ನಾವು ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ನನ್ನ ಮಗ ನೋಡಿರಿ, ಆರಾಮಾಗಿ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಈಗ ಎಷ್ಟು ಸೈಲೆಂಟಾಗಿ ಆರಾಮಾಗಿ ಕೂತ್ಕೊತಾನೆ. ಯಾಕೆಂದರೆ ಈಗ ಅವ್ನಿಗೆಲ್ಲ ಏನೂ ಬೇಕಾಗಿಲ್ಲ, ಎಲ್ಲ ಮುಗೀತಲ್ಲ. ಅವ್ನಿಗೆ ಏನೇನು ಬೇಕಾಗಿರೋದೆಲ್ಲ ತಿನ್ಕೊಂಡು ಆರಾಮಾಗಿ ಕೂತಿದ್ದ ನೋಡಿರಿ, ಎಷ್ಟು ಸೈಲೆಂಟಾಗಿ ಕೂತಿದ್ದಾನಲ್ಲ. ನಮ್ಮಮ್ಮ ಮತ್ತು ನಮ್ಮ ಅಣ್ಣವರು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ, ತುಂಬ ಗೊತ್ತಿರೋರು ಅಂತಂದು ಮಾತಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಆಲ್ರೆಡಿ ಸಂಜೆ ಆಗಿತ್ತು. ಆದರೂ ನನ್ನ ಮಗನಿಗೆ ಗಾಡಿನಲ್ಲಿ ಬರ್ಬೇಕಾದ್ರೆ ತುಂಬ ಅಂದರೆ ತುಂಬ ಸೆಕೆ ಅಂತ ಶರ್ಟೇ ತೆಗೆದುಬಿಟ್ಟಿದ್ದಾನೆ. ಯಾಕೆಂದರೆ ಬಿಸಿದೆಲ್ಲ ಚೆನ್ನಾಗಿ ಹಾಕ್ಕೊಂಡ ಹೊಟ್ಟೆ ಒಳಗಡೆ, ಅದು ಫುಲ್ಲು ಸ್ವೆಟ್ಟಾಗಿ ಹೊರಗೆ ಬರ್ತೈತೆ. ಸೆಕೆ ಅಂದರೆ ತುಂಬ ಸೆಕೆ ಅಂತಂದು ಶರ್ಟೇ ತೆಗೆದುಬಿಟ್ಟಿದ್ದಾನೆ. ಅಂದರೆ ಆ ರೇಂಜಿಗೆ ದಪ್ಪ ಇದ್ದಾನೆ ಅಂತ ಆಯಿತು ನನ್ನ ಮಗ. ನೋಡಿ ಹೆಂಗಿದ್ದಾನೆ, ಶರ್ಟೇ ಬಿಚ್ಚಿದ್ದಾನೆ, ಅವ್ನ ಕೈಲಿ ತಡ್ಕೊಳಕ್ಕಾಗ್ತಿರೋ ಸೆಕೆ ಅಂತಂದು. ಸೊ ಮನೆಗೆ ಬಂದಾದ್ಮೇಲೆ ನಾನು ಮತ್ತು ನಮ್ಮ ಮನೆಯವರು ತೋಟಕ್ಕೆ ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಯವರು ಸ್ವಲ್ಪ ಮೋಟ್ರು ಅಂದರೆ ಲೈನಿನ ಬಂದಿತ್ತು, ಚಾರ್ಜ್ ಆಗಿತ್ತು ಅಂತ ನೀರು ಮೋಟ್ರ್ ಆನ್ ಮಾಡಬೇಕು ಅಂತಂದು ತೋಟಕ್ಕೆ ಹೋಗೋಣ ಅಂತಂದು ಬೈಕಲ್ಲಿ ಬಂದ್ವಿ. ಆ ಬೈಕ್ ನಮ್ಮ ಮನೆಯವರು ಅಷ್ಟೇ ಫಾಸ್ಟಾಗಿ ಹೊಡಿತಿದ್ದಾರೆ. ಅಲ್ಲಿ ನವಿಲು ಹೋಗ್ತಾಯಿದೆ, ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತೈತೆ. ಡೈರೆಕ್ಟಾಗಿ ಆ ನವಿಲು ಗರಿ ಏನಿದೆ ಸಿಕ್ಕಾಬಟ್ಟೆ ಉದ್ದ ಇದೆ.
ಅಂದರೆ ಡೈಲಿ ಸಂಜೆ ಹೊತ್ತು ನೋಡಬೇಕು ಹೊಲದಲ್ಲಿ ನಮ್ಮ ತೋಟದಲ್ಲಿ ತುಂಬ ಅಂತಂದರೆ ತುಂಬ ನವಿಲುಗಳು ಹೋಗ್ತಿತ್ತು. ಒಟ್ಟೊಟ್ಟಿಗೆ 3 4 ನೋಡಿ ನಮ್ಮ ಮನೇಲಿ ಅಷ್ಟೇ ಫಾಸ್ಟಾಗಿ ಹೊಡಿತಿದ್ದಾರೆ ಗಾಡಿ ಅದ್ರ ಹತ್ತಕ್ಕೆ ಹೋಗೋಣ ಅಂತಂದು. ಅದು ಗಾಡಿ ಸೌಂಡಿಗೆ ಇನ್ನೂ ದೂರ ಬೇಗ ಫಾಸ್ಟಾಗಿ ಹೋಗ್ತಾನೆ ಐತೆ. ನಾನು ಎಷ್ಟು ಹತ್ರದಿಂದ ಝೂಮ್ ಮಾಡಿ ವೀಡಿಯೋ ತಗೊಂಡ್ರು ಅದಷ್ಟೇ ಬಂದಿದ್ದು. ಸಿಕ್ಕಾಬಟ್ಟೆ ದೊಡ್ಡದಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕತ್ಲಾಯ್ತು ಇನ್ನೇನು ಹೋಗೋಣ ಅಂತಂದು ಮನೆ ಕಡೆಗೆ ಹೊರಟ್ವಿ. ಇನ್ನೂ ಸಿಕ್ಕಾಬಟ್ಟಲ್ಲೆಲ್ಲ ಸೌಂಡ್ ಮಾಡ್ತಾನೆ ಇದ್ದಾವೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ ಬಾಯ್, ಸಿ ಯು ಲೇಟರ್.